ಅರ್ಜೆಂಟೀನಾ ಮೂಲಕ ಹೊರಡುವಂತಹ ಈ ಒಂದು ಕ್ರೂಸ್ ನಲ್ಲಿ ಸದ್ಯಕ್ಕೆ ಒಂದು ಹೊಸ ವೈರಸ್ ಕಂಡು ಬಂದಿದೆ. ಹೌದು ವೀಕ್ಷಕರೇ, ವಾಯೇಜ್ ನಲ್ಲಿ ಮಧ್ಯದಂತಹ ಸಂದರ್ಭದಲ್ಲಿ ಇಲ್ಲಿ ಸುಮಾರು 150 ಜನರು ಇರುವಂತಹ ಈ ಒಂದು ಕ್ರೂಸ್ ನಲ್ಲಿ ಸದ್ಯಕ್ಕೆ ಹಂತ ವೈರಸ್ ಅನ್ನುವಂತ ಒಂದು ಹೊಸ ವೈರಸ್ ಕಂಡು ಬಂದಿದೆ. ಸೊ ಈ ಒಂದು ವೈರಸ್ ಪ್ರಕಾರ ಇಲ್ಲಿ ಆ ಜನರಿಗೆ ಇತ್ತೀಚೆಗೆ ಅಂದ್ರೆ ತುಂಬಾನೇ ಜ್ವರ ಮತ್ತು ಉಸಿರಾಟದ ಸಮಸ್ಯೆ ಕೂಡ ಆಗ್ತಾ ಇದೆ ಮತ್ತು ಇಲ್ಲಿಯವರೆಗೂ 3 ಜನರು ಸಾವನ್ನಪ್ಪಿದ್ದಾರೆ. ಜೊತೆಗೆ 7 ಜನರಿಗೆ ಈ ಒಂದು ವೈರಸ್ ಇರೋದು ಕನ್ಫರ್ಮ್ ಕೂಡ ಆಗಿದೆ. ಸೊ ಹಾಗಿದ್ರೆ WHO ಹೇಳೋದ್ರ ಪ್ರಕಾರ ನಾವು ನೋಡೋದಾದ್ರೆ ಈ ಒಂದು ವೈರಸ್ ಸ್ವಲ್ಪ ಯಾವ ರೀತಿ ಸ್ಪ್ರೆಡ್ ಆಗುತ್ತೆ ಅಂತ ಅಂದ್ರೆ ಟಚ್ ಆಗೋದ್ರಲ್ಲಿ ಅಥವಾ ಸ್ಯಾನಿಟೇಷನ್ ಇಂದ ಈ ರೀತಿಯಾಗಿ ಸ್ಪ್ರೆಡ್ ಆಗುತ್ತೆ. ಬಟ್ ಇದು ಡೈರೆಕ್ಟ್ ಟು ಹ್ಯೂಮನ್ ಸ್ಪ್ರೆಡ್ ಆಗುತ್ತೆ ಅಂತ ಸದ್ಯಕ್ಕೆ ಹೇಳಿದ್ದಾರೆ. ಸೊ ಹಾಗಿದ್ರೆ ಇದೇ ಒಂದು ವಾಯೇಜ್ ಅಲ್ಲಿ ಇನ್ನ 7 ಜನರಿಗೆ ಪಾಸಿಟಿವ್ ಬಂದಿರೋದು ಇದ್ರೆ ಇಲ್ಲಿ ಇನ್ನ 150 ಜನರಿದ್ದಾರೆ. ಸೊ ಹಾಗಿದ್ರೆ ಈ 150 ಜನರಿಗೆ ಯಾವ ರೀತಿಯಾಗಿ ಸೇಫ್ಟಿಯನ್ನ ಮಾಡ್ತಾರೆ ಮತ್ತು ಈ ಒಂದು ವಾಯೇಜ್ ಈ ಒಂದು ಕ್ರೂಸ್ ಸದ್ಯಕ್ಕೆ ಸ್ಪೇನ್ಗೆ ತಲುಪುತ್ತೆ. ಸೊ ಸ್ಪೇನ್ ನಲ್ಲಿ ಈ 150 ಜನರನ್ನ ತಗೊಂಡು ಕ್ವಾರಂಟೈನ್ ಮಾಡ್ತಾರೆ. ಆದ್ರೆ ಈಗ ಸದ್ಯಕ್ಕೆ ನಾವು ನೋಡೋದಾದ್ರೆ ಇಲ್ಲಿ ಯಾರ್ಯಾರು ಇನ್ನ ಕೂಡ ಆ ಒಂದು ಕ್ರೂಸ್ ನಲ್ಲಿ ಇದ್ದಾರೆ ಅದೇ ಕ್ರೂಸ್ ನಲ್ಲಿ ಒಂದು ಕ್ವಾರಂಟೈನ್ ರೀತಿ ಮಾಡಿದ್ದಾರೆ. ಯಾಕಂದ್ರೆ ಅವ್ರಿಗೆಲ್ಲರಿಗೂ ಕೂಡ ಟೆಸ್ಟ್ ಮಾಡಬೇಕಾಗುತ್ತೆ, ಇನ್ನ ಹಲವಾರು ಪ್ರೊಸೀಜರ್ಸ್ ಗಳು ಇರುತ್ತೆ. ಆದ್ರೆ ಇಲ್ಲಿ ಏನು ಅಂತಂದ್ರೆ ಈ ಒಂದು ವೈರಸ್ಗೆ ಸದ್ಯಕ್ಕೆ ಮೆಡಿಸಿನ್ ಏನಾದ್ರೂ ಇದೆಯಾ ಅಥವಾ ವ್ಯಾಕ್ಸಿನೇಷನ್ ಏನಾದ್ರೂ ಇದೆಯಾ ಅನ್ನೋದು ಇಲ್ಲಿ ಕನ್ಫರ್ಮ್ ಆಗಬೇಕಾಗಿದೆ. ಯಾಕಂದ್ರೆ ಈ ಒಂದು ವೈರಸ್ ಈ ಕ್ರೂಸ್ ನಲ್ಲಿ ಹೇಗ್ ಬಂತು, ಇದು ಯಾವ ರೀತಿ ಸೃಷ್ಟಿ ಆಯ್ತು ಅನ್ನುವಂತ ಹಲವಾರು ಪ್ರಶ್ನೆಗಳಿಗೆ ಸದ್ಯಕ್ಕೆ ಇನ್ನ ಕೂಡ ಸೈಂಟಿಸ್ಟ್ ಗಳು ಉತ್ತರವನ್ನ ಕೊಡಬೇಕಾಗುತ್ತೆ. ಜೊತೆಗೆ ಅಲ್ಲಿನ ವೈದ್ಯರು ಕೂಡ ಇದ್ರ ಬಗ್ಗೆ ಇನ್ನ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಬೇಕಾಗಿದೆ. ಸೊ ಹಾಗಿದ್ರೆ ಮುಂದಿನ ದಿನಗಳಲ್ಲಿ ಇದು ಕೋವಿಡ್ ರೀತಿ ಅಪಾಯ ಆಗೋದಿಲ್ಲ ಅಲ್ವಾ ಅಂತ ಎಲ್ಲರೂ ಕೂಡ ನಂಬಿದ್ದೀವಿ. ಆದ್ರೂ ಕೂಡ ಇನ್ನ ಕಾದು ನೋಡ್ಬೇಕಾಗುತ್ತೆ. ಈ ಕ್ವಾರಂಟೈನ್ ಅಲ್ಲಿ ಇರುವಂತಹ ಜನರನ್ನ ಇನ್ನ ಕೂಡ ಅಬ್ಸರ್ವೇಷನ್ ನಲ್ಲಿ ಇಟ್ಟಿ ಅದಾದ ನಂತರ ಇದು ಯಾವ ರೀತಿ ಅನ್ನೋದು ನಮಗೆ ತಿಳಿದು ಬರುತ್ತೆ. ಇದೇ ರೀತಿಯಾದಂತಹ ಅಪ್ಡೇಟ್ಸ್ಗಾಗಿ ಸಾರ್ವಭೌಮ ಟಿವಿಯನ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಾನು ನಿಮ್ಮ ಮೇಘನಾ.